ನೋಡಕ್ಕೆ ಎಷ್ಟು ಸುಂದರ, ಮಾಡುವ ಕೆಲಸ ಅಸಹ್ಯ. ಶ್ರೀಮಂತ ವ್ಯಕ್ತಿಗಳನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಬಲೆಗೆ ಬೀಳಿಸಿ ಮೋಸ ಮಾಡುತ್ತಿದ್ದ ಮಹಿಳೆಯನ್ನ ಬೆಳಗಾವಿಯ ಟಿಳಕವಾಡಿ ಪೊಲೀಸರು ಬಂಧಿಸಿದ್ದಾರೆ. ಶ್ರೀಮಂತರನ್ನೇ ಟಾರ್ಗೆಟ್ ಮಾಡಿ ಫೇಸ್ಬುಕ್ ಮೂಲಕ ಪರಿಚಯ ಮಾಡಿಕೊಳ್ಳುತ್ತಿದ್ದ ಆಕೆ ಲಾಡ್ಜ್ಗೆ ಕರೆಸಿ ಅವರ ಹಣ, ಚಿನ್ನ ಸೇರಿ ಅಮೂಲ್ಯ ವಸ್ತುಗಳನ್ನೆಲ್ಲ ದೋಚುತ್ತಿದ್ದಳು ಎಂದು ತಿಳಿದು ಬಂದಿದೆ. ಮೋಸ ಹೋಗಿದ್ದ ವ್ಯಕ್ತಿಯೊಬ್ಬರು ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ನಂತರ ಪೊಲೀಸರು ತನಿಖೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಂ ಮೂಲಕ ಶ್ರೀಮಂತರಿಗೆ ಬಲೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಮೂಲದವಳಾದಂತಹ ದೀಪಾ ಅವಟಗಿ 33 ವರ್ಷ, ಫ್ಯಾಷನ್ ಡಿಸೈನರ್ ಆಗಿದ್ದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಹಣದಾಸೆಗೆ ಬಿದ್ದಿದ್ದ ದೀಪಾ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಮೂಲಕ ಶ್ರೀಮಂತ ವ್ಯಕ್ತಿಗಳೊಂದಿಗೆ ಪರಿಚಯ ಮಾಡಿಕೊಳ್ತಿದ್ಲು. ನಂತರ ಅವರ ನಂಬರ್ ತೆಗೆದುಕೊಂಡು ಮೆಸೇಜ್ ಮಾಡಿ ಲಾಡ್ಜ್ಗೆ ಕರೆಸಿಕೊಳ್ತಿದ್ಲು. ಈಕೆಯನ್ನ ನಂಬಿ ಅಲ್ಲಿಗೆ ಬಂದ ಗಂಡಸರ ಬಳಿ ಸಲುಗೆಯಿಂದ ವರ್ತಿಸಿ ಅವರನ್ನ ಮೊದಲು ಸ್ನಾನಕ್ಕೆ ಕಳುಹಿಸುತ್ತಿದ್ಲು. ಇದೇ ಸಮಯ ಸಾಧಿಸಿ ವ್ಯಕ್ತಿಗಳ ಬಳಿ ಇದ್ದ ಹಣ, ಚಿನ್ನ, ಬ್ಯಾಗ್ ಹಾಗೂ ಕಾರುಗಳನ್ನು ತೆಗೆದುಕೊಂಡು ಪರಾರಿಯಾಗುತ್ತಿದ್ದಳು ಎಂದು ಪೊಲೀಸರು ತಿಳಿಸಿದ್ದಾರೆ. ಆಕೆಗೆ ಸಹಾಯ ಮಾಡಿದಾತ ಪರಾರಿ. ಈ ಎಲ್ಲ ದುಷ್ಕೃತ್ಯಗಳನ್ನೆಸಗಲು ದೀಪಾಗೆ ಸಹಾಯ ಮಾಡುತ್ತಿದ್ದುದು ಆಕೆಯ ಆಪ್ತ ಸ್ನೇಹಿತ ಶಿವಾನಂದ ಮಠಪತಿ. ಶ್ರೀಮಂತ ವ್ಯಕ್ತಿಗಳ ಮಾಹಿತಿಯನ್ನು ಆಕೆಗೆ ನೀಡುತ್ತಿದ್ದವನೇ ಇವನು. ಸದ್ಯಕ್ಕೆ ಆತನು ಪರಾರಿಯಾಗಿದ್ದು ಅವನಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಶಿವಾನಂದ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ನಿವಾಸಿ ಎಂದು ತಿಳಿದು ಬಂದಿದೆ. ಆರೋಪಿ ದೋಚಿದ್ದೇನು? ಬಂಧನದ ನಂತರ ಆರೋಪಿಯಿಂದ ಸುಮಾರು 32,86,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಂದು ಫಾರ್ಚುನರ್ ಕಾರು, ಒಂದು ಮಾರುತಿ ಸುಜುಕಿ ಎಸ್ ಕ್ರಾಸ್ ಕಾರು, 11 ಮೊಬೈಲ್ ಫೋನ್ಗಳು, 1 ಟ್ಯಾಬ್, 1 ಡೊಂಗಲ್, 3 ಕಾರಿನ ಕೀಗಳು ಹಾಗೂ 14,000 ರೂಪಾಯಿ ನಗದು ಸೇರಿದಂತೆ ಹಲವು ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಎನ್ನಲಾಗಿದೆ. ತಿಲಕವಾಡಿ ಪೊಲೀಸ್ ಒಂದು ಲೇಡಿ ಆಫೆಂಡರ್ಗೆ ಸೆಕ್ಯೂರ್ ಮಾಡಿದ್ದಾರೆ. ಅವಳ ಹೆಸರು ದೀಪಾ ಮಹಾಲಿಂಗ ಅವಡ್ಗಿ. ಇವಳದು ಮೋಡಸ್ ಏನಿದೆ ಅಂದರೆ, ಇವಳಿಗೆ ಇವ್ರ ಜೊತೆಗೆ ಒಂದು ಪಾರ್ಟ್ನರ್ ಇದ್ದಾನೆ, ಶಿವಾನಂದ ಶಂಕರಯ್ಯ ಮಠಪತಿ. ಇವನು ಸಂಕೇಶ್ವರದವನು ಇದ್ದಾನೆ. ಈ ಲೇಡಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಇವ್ರದ್ದು ಪರಿಚಯ ಇದೆ. ಇವರ ಮೋಡಸ್ ಏನಿದೆ ಅಂದರೆ, ಇವನು ಶಿವಾನಂದ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ. ಸೋಷಿಯಲ್ ಮೀಡಿಯಾದಿಂದ ಮಾಡ್ಬೋದು ಅಥವಾ ಪಬ್ಲಿಕ್ಕಿಂದ ಮಾಡ್ಬೋದು. ಇವನು ಆ ಟಾರ್ಗೆಟ್ದು ನಂಬರ್ ಈ ಲೇಡಿಗೆ ಕೊಡ್ತಾನೆ, ದೀಪಾಗೆ. ಆ್ಯಂಡ್ ಇವಳು ಆ ವ್ಯಕ್ತಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ವಲ್ಗರ್ ಚಾಟ್ ಕೂಡ ಇವಳು ಶುರು ಮಾಡ್ತಾರೆ. ಆಮೇಲೆ ಈ ಲೇಡಿ ಆ ವ್ಯಕ್ತಿಗೆ ಯಾವುದೇ ಲಾಡ್ಜ್ಗೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾರೆ. ಇವರು ಲಾಡ್ಜ್ಗೆ ಹೋದರೆ ಅವರು ಹೇಳ್ತಾರೆ, ನೀವು ಫ್ರೆಶ್ ಆಗಿ ಬನ್ನಿ ಅಂತ, ಸ್ನಾನ ಮಾಡಿ ಅಂತ ಈ ವಿಕ್ಟಿಮ್ಗೆ ಇವರು ಬಾತ್ರೂಮ್ಗೆ ಕಳಿಸ್ತಾರೆ. ಆವಾಗ ಯೂಶ್ವಲಿ ಅವನು ಶರ್ಟ್ ಪ್ಯಾಂಟ್ ಹೊರಗಡೆ ಹಾಕ್ತಾನೆ. ತಕ್ಷಣವೇ ಇವರು ಅವನು ಒಳಗಡೆ ಬಾತ್ರೂಮ್ ಒಳಗಡೆ ಹೋಗಿದ ತಕ್ಷಣ ಇವರು ಅದಕ್ಕೆ ಲ್ಯಾಚ್ ಮಾಡಿಕೊಂಡು ಅವನ ಹತ್ರ ಏನೇನಿದೆ ಗಾಡಿದು ಚಾವಿ ವಗೇರ ಇದು ಮಾಡಿಕೊಂಡು ಕಳ್ಳತನ ಮಾಡ್ತಾರೆ. ಹೋದ ವರ್ಷ ಮೇ ತಿಂಗಳಲ್ಲಿ ಈ ಲೇಡಿ ಮೇಲೆ ಕಂಪ್ಲೇಂಟ್ ಆಗಿತ್ತು. ಆವಾಗಿಂದ ನಮ್ಮ ಪೊಲೀಸರು ಇವರಿಗೆ ಹುಡುಕ್ತಾ ಇದ್ದರು. ಜಾನ್ವರಿನಲ್ಲಿ ಕೂಡ, ಈ ವರ್ಷ ಜಾನ್ವರಿ ತಿಂಗಳಲ್ಲಿ ಕೂಡ ಒಂದು ಇದೇ ಥರ ಈ ಒಂದು ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಬೆಳಗಾವಿ ನಗರದಲ್ಲಿ ಒಂದು ಲಾಡ್ಜ್ ಇದೆ, ಅಲ್ಲಿ ಘಟನೆ ಆಗಿತ್ತು. ಮೊನ್ನೆ ನಮ್ಮ ಅಧಿಕಾರಿಗಳು ಈ ಲೇಡಿಗೆ ಸೆಕ್ಯೂರ್ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ. ಈ ಲೇಡಿ ಕಡೆಯಿಂದ 11 ಮೊಬೈಲ್ ಫೋನ್, ಒಂದು ಸ್ಯಾಮ್ಸಂಗ್ ಕಂಪನಿದು ಟ್ಯಾಬ್ ಮತ್ತು 2 ಕಾರ್ ಜಪ್ತು ಮಾಡಲಾಗಿದೆ. ಒಟ್ಟು 32,86,000 ವಸ್ತುಗಳು ಈ ಲೇಡಿಯಿಂದ ಸೆಕ್ಯೂರ್ ಆಗಿದೆ. ಆರೋಪಿ ನಂಬರ್ 2 ಇವನು ಇನ್ನೂ ಆಬ್ಸ್ಕಾಂಡಿಂಗ್ ಇದ್ದಾನೆ. ಇವನಿಗೆ ಕೂಡ ನಾವು ಬೇಗನೆ ಪತ್ತೆ ಮಾಡ್ತೀವಿ. ನಮ್ಮದು ಎಲ್ಲ ಸಾರ್ವಜನಿಕರೇ ಒಂದು ರಿಕ್ವೆಸ್ಟ್ ಇದೆ, ಈ ಥರ ಸೆಕ್ಸ್ ಚಾಟ್ ಆಗಲಿ ಅಥವಾ ಎಸ್ಕಾರ್ಟ್ ಸರ್ವಿಸಸ್ ಆಗಲಿ, ಅದರಲ್ಲಿ ಇದು ಹಿಡನ್ ರಿಸ್ಕ್ ಯಾವಾಗಲೂ ಇರುತ್ತೆ. ಇವರು ಈ ಥರ ಕಳ್ಳತನ ಮಾಡ್ಬೋದು ಅಥವಾ ಒಂದು ಹಿಡನ್ ಕ್ಯಾಮೆರಾಯಿಂದ ಆ ಪ್ರೈವೇಟ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡಬಹುದು. ಸೊ ಅಂಥವರಿಂದ ನೀವು ಸ್ವಲ್ಪ ಅಲರ್ಟ್ ಇರಬೇಕು ಟು ಅವಾಯ್ಡ್ ದೀಸ್ ಕೈಂಡ್ ಆಫ್ ಇನ್ಸ್ಟೆನ್ಸಸ್.
ಲಿವ್ ಇನ್ ರಿಲೇಷನ್ಶಿಪ್ ಹೇಳ್ಬೋದು, ಬಟ್ ಅದು ಕನ್ಫರ್ಮ್ ಹೇಳೋಕ್ಕಾಗಲ್ಲ. ಇಲ್ಲ, ಇವರಿಗೆ ಈ ಬ್ಯಾಂಗ್ಳೂರು ಪೊಲೀಸ್ ಕೂಡ ಈ ಲೇಡಿಗೆ ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಮತ್ತು ನ್ಯೂಸ್ ಪೇಪರ್ನಲ್ಲಿ ಯಾವಾಗಲೂ ಈ ಥರ ಬರ್ತಾ ಇರ್ತದೆ. ಸೊ ಪೀಪಲ್ ಶುಡ್ ಅವಾಯ್ಡ್ ದಿಸ್ ಕೈಂಡ್ ಆಫ್ ಶೇಡಿ ವೆಬ್ಸೈಟ್ಸ್ ಆರ್ ಫ್ರೆಂಡ್ಶಿಪ್ ರಿಕ್ವೆಸ್ಟ್. That is the advice that we can give.